ಇಲ್ಲಿ ಗುರುರಾಜು ಅನ್ನೋರೊಂದು ಪ್ರಶ್ನೆ ಕೇಳಿದ್ದಾರೆ. ಗೌರೀಶ್ ಸರ್ ಮತ್ತು ಗುರುಗಳು ಇಬ್ಬರಿಗೂ ಒಂದು ಪ್ರಶ್ನೆ. ಕೃಷ್ಣ ಇಲ್ಲದಿದ್ದರೆ ಅರ್ಜುನ ರಥ ಸುಟ್ಟು ಹೋಗ್ತಿತ್ತು ಅಂದಮೇಲೆ ಅರ್ಜುನ ಸಾಯ್ತಿದ್ದ. ಕರ್ಣ, ಭೀಷ್ಮ, ದ್ರೋಣ, ಶಲ್ಯ ಇವರೆಲ್ಲರೂ ಅರ್ಜುನ್ಗಿಂತ ವೀರರ. ಹಾಗಾದರೆ ಅರ್ಜುನ ಸ್ವರ್ಗಕ್ಕೆ ಹೋಗಿದ್ದು ಅಲ್ಲಿ ಅಸ್ತ್ರ ಶಸ್ತ್ರ ಎಲ್ಲವನ್ನೂ ಕೂಡ ಪಡೆದುಕೊಂಡದ್ದು ವ್ಯರ್ಥನ? ಕೃಷ್ಣ ಇಲ್ಲದಿದ್ದರೆ ಅರ್ಜುನ ಸತ್ತು ಹೋಗ್ತಿದ್ನ? ಪ್ಲೀಸ್ ತಿಳಿಸಿ. ಯಾಕೆಂದರೆ ಅರ್ಜುನ ಅಂದರೆ ನಂಗೆ ತುಂಬ ಇಷ್ಟ. ನಾನು ನಾಟಕದಲ್ಲಿ ಅರ್ಜುನನ ಪಾತ್ರವನ್ನು ಮಾಡಿದ್ದೀನಿ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. ಇದು ಈ ಸಂಭವನೀಯತೆಯ ಪ್ರಶ್ನೆಗಳಲ್ವ ಇದು. ಕೃಷ್ಣ ಇಲ್ಲದೆ ಇದ್ರೆ ಅರ್ಜುನ ಸತ್ತೋಗ್ತಿದ್ನ ಅಂದರೆ ಸಂಭವನೀಯತೆಯನ್ನೇ ಇಟ್ಕೊಂಡು ಮಾತಾಡೋದಾದರೆ, ಕೃಷ್ಣ ಇಲ್ದಿದ್ರೆ ಅರ್ಜುನ ಸತ್ತೋಗ್ತಿರ್ಲಿಲ್ಲ. ಯಾಕೆಂದ್ರೆ ಕೃಷ್ಣ ಇಲ್ದಿದ್ರೆ ಅರ್ಜುನ ಯುದ್ಧನೇ ಮಾಡ್ತಾ ಇರಲಿಲ್ಲ. ಓಕೆ, ಕರೆಕ್ಟ್. ಅವನು ಭಗವದ್ಗೀತೆ ಉಪದೇಶ ಮಾಡಬೇಕು ಯುದ್ಧ ಅಂತಂದಿದ್ದಕ್ಕೆ ಯುದ್ಧ ಮಾಡ್ದ ಅವನು. ಇಲ್ದಿರ ಅವನು ಯುದ್ಧನೇ ಮಾಡ್ತಾ ಇರಲಿಲ್ಲ. ಇದೊಂದು ಉತ್ತರ. ಅವರ ಪ್ರಶ್ನೆಯ ಆಶಯ ಅದಲ್ಲ. ಪ್ರಶ್ನೆಯ ಆಶಯ ಅರ್ಜುನನಿಗೊಂದು ಪ್ರತ್ಯೇಕ ಅಸ್ತಿತ್ವ ಇದೆಯಾ ಅಥವಾ ಕೃಷ್ಣನ ಬೆಂಬಲ ಇದ್ದಾಗ ಮಾತ್ರ ಅರ್ಜುನ ಒಬ್ಬ ವ್ಯಕ್ತಿಯಾ ಅನ್ನೋ ಪ್ರಶ್ನೆ. ಹಾಗೇನೂ ಇಲ್ಲ, ಕೃಷ್ಣನ ಬೆಂಬಲ ಇದ್ದಾಗ ಮಾತ್ರ ಅಂತೇನಲ್ಲ. ಅರ್ಜುನ ಅತ್ಯಂತ ವೀರ, ಧೀರ, ಶೂರ ಅದೆಲ್ಲವೂ ಹೌದು. ಅದನ್ನು ಮಹಾಭಾರತ ಸಾಕಷ್ಟು ಸಲ ಹೇಳುತ್ತೆ. ಸ್ವರ್ಗಕ್ಕೆ ಹೋಗಿ ಅಸ್ತ್ರಗಳನ್ನು ಸಂಪಾದನೆ ಮಾಡಿದ್ದಾನೆ, ದೇವ ವಿರೋಧಿಗಳಾದ ರಾಕ್ಷಸರನ್ನು ಕೊಂದಿದ್ದಾನೆ, ಬೇಕಷ್ಟಿದೆ ಅರ್ಜುನನ ಇದರಲ್ಲಿ. ಹಾಗಾಗಿ ಅರ್ಜುನನ ಸಾಮರ್ಥ್ಯ ಕಡಿಮೆ ಅನ್ನುವ ವಿಷಯ ಏನೂ ಇಲ್ಲವೇ ಇಲ್ಲ. ಆದರೆ ಅವನಿಗಿಂತ ಇವರೆಲ್ಲ ವೀರರಾದರೆ ಖಂಡಿತವಾಗಿಯೂ ವೀರರಲ್ಲ. ಈಗ ಅಲ್ಲಿದ್ದ ಯಾರೂ ಕೂಡ ಅರ್ಜುನನನ್ನು ಮೀರಿದ ವೀರರು ಅಂತ ಮಹಾಭಾರತ ಹೇಳೋಲ್ಲ. ಅವತ್ತಿನ ಕಾಲಘಟ್ಟದಲ್ಲಿ ಆ ಥರ ಒಂದು ಇದನ್ನು ಹಾಕ್ಕೊಂಡ್ರೆ ನಂಬರ್ 1 ಅಂತ ಅರ್ಜುನನೇ ಬರ್ತಾನೆ. ಆದರೆ ಇದರ ಅರ್ಥ ನಂಬರ್ 1 ಇದ್ದವನು ಸಾಯೋದೇ ಇಲ್ಲ, ಸೋಲೋದೇ ಇಲ್ಲ ಅಂತ ಕೂಡ ಅಲ್ಲ ಅಂತ. ಯುದ್ಧ ಅಂತ ಇದೆಯಲ್ಲ, ಅದು ಯಾವಾಗಲೂ ಸಮಯ, ಸಂದರ್ಭ, ಸನ್ನಿವೇಶ, ತಂತ್ರಗಾರಿಕೆ ಏನೆಲ್ಲವನ್ನು ಇಟ್ಟುಕೊಂಡು ಫಲ ಕೊಡುತ್ತೆ. ಹಾಗಾಗಿ ಮಹಾವೀರನೊಬ್ಬ ಸಾಯೋದೇ ಇಲ್ಲ ಅಂತ ಹೇಳೋದು ಹೇಗೆ? ಮಹಾವೀರನೊಬ್ಬ ಸೋಲೋದೇ ಇಲ್ಲ ಅಂತ ಹೇಳೋದು ಹೇಗೆ? ಹಾಗೆ ಜಗತ್ತಿನ ಇತಿಹಾಸದಲ್ಲಿ ಎಲ್ಲೂ ನಡೆದಿಲ್ಲ. ಮಹಾವೀರ ಹೌದು, ಅವನಲ್ಲಿ ಇದ್ದಷ್ಟು ಅಸ್ತ್ರ ಯಾರ ಹತ್ರನೂ ಇರಲಿಲ್ಲ, ಅದೆಲ್ಲವೂ ಹೌದು. ಅವನು ನಿಷ್ಣಾತನೌದು, ಪರಿಣತನೌದು, ಪಾರಂಗತ ಹೌದು. ಆದರೆ ಅದರ ಅರ್ಥ ಸೋಲೋದೇ ಇಲ್ಲ ಅಂತ ಏನು ಹೇಳೋಕ್ಕಾಗಲ್ಲ. ಆದರೆ ಅಲ್ಲಿಯವರೆಗೆ ಅರ್ಜುನ ಸೋತಿಲ್ಲ ಅನ್ನೋದಂತೂ ನಿಶ್ಚಿತ. ಕುರುಕ್ಷೇತ್ರ ಯುದ್ಧ ಬರುವವರೆಗಿನ ಯಾವ ಯುದ್ಧದಲ್ಲೂ ಅವನ ಜೊತೆ ಕೃಷ್ಣ ಇಲ್ಲ. ಈಗ ಎದುರಿಗಿದ್ದವ್ರು ಇವರೆಲ್ಲ ಲೆಕ್ಕವೇ ಅಲ್ಲ. ಅವನು ಹೋಗಿ ಕೊಂದ ರಾಕ್ಷಸರಿದ್ರಲ್ಲ, ದೇವತೆಗಳಿಗೆ ಕೊಲ್ಲಕ್ಕಾಗದೇ ಇದ್ದವರು, ಅವರೆಲ್ಲ ಈಗ ಇದ್ದವರು ಯಾರು ಇವರು ಅವನ ಮುಂದಲ್ಲ. ಅವರು ಆ ರಾಕ್ಷಸರ ಸಾಮರ್ಥ್ಯದ ಮೇಲೆ ಒಬ್ಬನೇ ಹೋಗಿ ಕೊಂದಿದ್ದಾನೆ ಅಲ್ಲಿ. ಹಾಗಾಗಿ ಅಲ್ಲಿಯವರೆಗಿನ ಯಾವ ಯುದ್ಧದಲ್ಲೂ ಅವನ ಜೊತೆ ಕೃಷ್ಣ ಇಲ್ಲ. ಇವರಿಷ್ಟು ಜನ ಬಂದಿದ್ರಲ್ಲ ಯುದ್ಧಕ್ಕೆ, ಒಬ್ಬನೇ ಎದುರಿಸಿದ್ನಲ್ಲ ಉತ್ತರ ಗೋಗ್ರಹಣದಲ್ಲಿ, ಅವಾಗ ಕೃಷ್ಣ ಎಲ್ಲಿದ್ದ? ಇವರೇ ಎಲ್ಲರೂ ಇದ್ದರು ಅಲ್ವಾ. ಹಾಗಾಗಿ ಅವನು ಸಮರ್ಥ ವೀರ ಅನ್ನೋದು ನಿಜವೇ. ಹಾಗಂತ ಕುರುಕ್ಷೇತ್ರ ಯುದ್ಧದಲ್ಲಿ ಕೃಷ್ಣ ಇಲ್ಲದೆ ಇದ್ದಿದ್ರೆ ಅವನು ಸಾಯದೆ ಉಳ್ಕೋತಿದ್ನ ಅಂತ ಸಂಭವನೀಯತೆಯ ಪ್ರಶ್ನೆ ಕೇಳಿದರೆ ಅದಕ್ಕೆ ಉತ್ತರ ಕೊಡೋದು ಸುಲಭ ಇಲ್ಲ. ಏನೋ ಆಗ್ಬೋದಾಗಿತ್ತಲ್ಲಿ, ಯಾಕೆಂದ್ರೆ ಅವನು ಸಾವಿಲ್ಲದವನೇನೋ ಅಲ್ವಲ್ಲ ಅವನು. ಹಾಗಾಗಿ ಯಾರ ಬಾಣವೂ ಬಂದು ತಾಗಬಹುದು ಅಂತ. ಸಾಮರ್ಥ್ಯ ಬೇರೆ, ದೇಹ ಬೇರೆ. ಸಾವು ಬರೋದು ಯಾವಾಗ? ಒಂದು ಬಾಣ ಬಂದು ತಾಗಬೇಕು, ಮರ್ಮಸ್ಥಾನಕ್ಕೆ ತಾಗಬೇಕು ಎಲ್ಲೋ ಒಂದು ಕಡೆ. ಎಂಥ ಸಮರ್ಥನಾದರೂ ಎದುರುಗಡೆ ನಿಂತು ಯಾರೋ ಬಾಣಗಳನ್ನು ಬಿಡ್ತಾ ಇದ್ದಾಗ ತಪ್ಪಿ ಬಂದು ಒಂದು ಬಾಣ ತಾಗಬಾರದು ಅಂತ ಇದೆಯಾ? ತಪ್ಪಿ ಬಂದು ಒಂದು ಬಾಣ ತಾಗಿತು ಅನ್ನೋದಕ್ಕೆ ಅರ್ಥ ಅವನ ಅಸಮರ್ಥ ಅಂತೇನೂ ಅಲ್ವಲ್ಲ. ಎಂಥ ಗ್ರೇಟ್ ಬ್ಯಾಟ್ಸ್ಮನ್ ಕೂಡ 0ಗೆ ಅಷ್ಟು ಸಲ ಔಟ್ ಆಗ್ತಾರೆ, ಆಗಲ್ವಾ? ಅದಕ್ಕೆ ಅರ್ಥ ನೀವು ಬೌಲರ್ಗಿಂತ ಬ್ಯಾಟ್ಸ್ಮನ್ ಕಡಿಮೆ ಅಂತಲ್ಲ, ಏನೂ ಆಗೋದೇ ಇಲ್ಲ ಅದು. ಹಾಗಾಗಿ ಸೋಲು ಸಾವು ಅನ್ನೋದಕ್ಕೂ ಅವರ ಸಾಮರ್ಥ್ಯಕ್ಕೂ ಅದು ಒಟ್ಟಿಗೆ ಸೇರಿಸ್ಕೊಂಡು ನೋಡೋಕ್ಕಾಗಲ್ಲ ಅದನ್ನು. ಈಗ ಕುರುಕ್ಷೇತ್ರ ಯುದ್ಧದಲ್ಲೇ ಸಾಮಾನ್ಯರಿಂದ ಅಸಾಮಾನ್ಯರು ಸತ್ತ ಘಟನೆಗಳು ಸಾಕಷ್ಟು ಇವೆಯಲ್ಲ. ಎಂತೆಂಥ ಅಸಾಮಾನ್ಯರಲ್ಲ, ಸಾಮಾನ್ಯರಿಂದ ಸತ್ತಿದ್ದಾರೆ ಅವರು ಅಂತ ಇದೆಯಲ್ಲ. ಹಾಗಾಗಿ ಅದು ಬೇರೆ. ಇನ್ನು ಅವರ ಪ್ರಶ್ನೆಯ ಆಶಯವನ್ನೇ ಇಟ್ಕೊಂಡು ಹೇಳೋದಾದರೆ, ನಿಮಗೆ ಅರ್ಜುನನ ಬಗ್ಗೆ ಅಭಿಮಾನ ಇದ್ದರೆ ಖಂಡಿತವಾಗೂ ಇಟ್ಕೊಳ್ಳಿ. ಆದರೆ ಕುರುಕ್ಷೇತ್ರ ಯುದ್ಧದ ಹೊತ್ತಿನಲ್ಲಿ ಅರ್ಜುನನ ಗೆಲುವಿಗೆ ಕೃಷ್ಣ ಪಕ್ಕದಲ್ಲಿ ಇದ್ದಿದ್ದೇ ಕಾರಣ ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ. ಹಾಗಂತ ಅರ್ಜುನ ಸಾಮರ್ಥ್ಯ ಕಡಿಮೆಯವನು ಅಂತಲೂ ಅಲ್ಲ. ಹೀಗೆ ಅದನ್ನು ಅರ್ಥ ಮಾಡ್ಕೋಬೇಕಿದೆ.
ಆಮೇಲೆ ಮಹಾಭಾರತ ಯುದ್ಧ ಅಂತ ಬಂದಾಗ ಅದು ಒಬ್ಬರಿಂದನೇ ಗೆಲ್ಲುವಂತ ಯುದ್ಧ ಆಗಿರಲ್ಲ. ಅಲ್ಲ ಸೊ ಹೀಗಾಗಿ ಅಲ್ಲಿ ಬೇಕಾಗ್ತಾರೆ ನಿಮಗೆ ಅಂದ್ರೆ ಅದೆಲ್ಲವೂ ಸೇರಿ ಅಂದ್ರೆ ಕೃಷ್ಣ ಇಲ್ಲದೆ ಇದ್ರೆ ಯುದ್ಧ ಇವನು ಸಾಯ್ತಿದ್ನೋ ಅಥವಾ ಸೋಲ್ತಿದ್ನೋ ಏನಾಗ್ತಿದ್ನೋ, ಬಟ್ ಮಹಾಭಾರತ ಯುದ್ಧ ಅಂತ ಆಗ್ತಿರ್ಲಿಲ್ಲ. ಅದು ಬೇರೆ ಯಾವುದೋ ಸಾಮಾನ್ಯ ಯುದ್ಧ ಆಗಿರೋದು. ಇಲ್ಲಿ ಕೃಷ್ಣ ಆ ಕಡೆ ಕೌರವರು, ಇಡೀ ಜಗತ್ತು, ಆಗಿನ ಕಾಲದ ಜಗತ್ತೆಲ್ಲವೂ ಸೇರಿದಾಗ ಅದು ಮಹಾಭಾರತ ಯುದ್ಧ ಆಯಿತು. ಆಮೇಲೆ ಸರ್, ಈಗ ಹಂಗೆ ಸಾಮರ್ಥ್ಯ ಇದೆ ಅಂತ ಆಗ್ಬಿಟ್ಟಿದ್ರೆ ಅವ್ರು ಯಾಕೆ 7 ಅಕ್ಷೌಹಿಣಿ ಸೈನ್ಯ ಒಟ್ಟುಗೂಡಿಸ್ಕೋಬೇಕಾಗಿತ್ತು ಪಾಂಡವರು? ಅರ್ಜುನ ಒಬ್ಬನೇ ಇದ್ದಾನೆ ಸಾಕಲ್ಲ. ಕುದುರೆ ಯಾಕೆ, ಆನೆ ಯಾಕೆ, ಪದಾತಿಗಳು ಯಾಕೆ, ಅವನು ನೀನು ಬಾ ಅಂತ ಕರೆಯೋದು ಯಾಕೆ? ಹಂಗಲ್ಲ ಅದರ ಅರ್ಥ, ಹಂಗಾಗೋಲ್ಲ ಅದು. ಮತ್ತು ಇಷ್ಟಕ್ಕೂ ಮಹಾಭಾರತದಲ್ಲಿ ಈ ಏನಾಗಿದೆ ಸರ್, ಈ ಕುರುಕ್ಷೇತ್ರ ಯುದ್ಧ ಅನ್ನೋದು ಅದರ ಒಂದು ಮುಖ್ಯ ಘಟ್ಟದಲ್ಲಿ ಬಂದು ನಿಂತ್ಕೊಂಡಿದ್ದರಿಂದಾಗಿ ಇಡೀ ಮಹಾಭಾರತದ ವ್ಯಕ್ತಿಗಳನ್ನು ಸಾಮರ್ಥ್ಯದ ಮೇಲೆ ನೋಡುವ ಒಂದು ಅಭ್ಯಾಸ ಬೆಳೆದುಬಿಟ್ಟಿದೆ. ಇವನು ವೀರನ, ಅವನು ವೀರನ, ಇವನು ಮಹಾವೀರನ, ಅವನು ಮಹಾವೀರನ. ಅದಲ್ವೇ ಅಲ್ಲ ನೋಡಬೇಕಾಗಿರೋದು. ಅಂದರೆ ಮಹಾಭಾರತ ಕುರುಕ್ಷೇತ್ರ ಯುದ್ಧದಲ್ಲಿ ಆತನ ಒಂದು ಪರ್ಫಾರ್ಮೆನ್ಸನ್ನು ಆಧರಿಸಿ ನೋಡುವಂಥ, ಹಂಗಲ್ಲ. ಮಹಾಭಾರತದಲ್ಲಿ ಒಬ್ಬ ವ್ಯಕ್ತಿಯ ಶ್ರೇಷ್ಠತೆಯನ್ನು ಅಳೆಯುವುದಕ್ಕೆ ಮಾನದಂಡ ಅವನು ವೀರನ ಶೂರನ ಅನ್ನೋದು ಅಂತ ಆಗಿಬಿಟ್ಟಿದೆ ಅಂತ. ಆದರೆ ಅದಲ್ವೇ ಅಲ್ಲ ಅಂತ. ಅವನು ವೀರನ ಶೂರನ ಅನ್ನೋದಕ್ಕೂ ಒಂದು ಬೆಲೆ ಇದೆ, ಇಲ್ಲ ಅಂತಲ್ಲ. ವ್ಯಕ್ತಿ ಎಂಥವನು ಅಂತ ನೋಡಬೇಕಿದೆ, ವ್ಯಕ್ತಿತ್ವ ಎಂಥದ್ದು ಅಂತ. ವ್ಯಕ್ತಿತ್ವದ ಮೇಲೆ ಅವರನ್ನು ನಾವು ಅಳಿಬೇಕಾಗಿದೆಯೇ ಹೊರತು ಶ್ರೇಷ್ಠತೆಯ ಪದವಿಯನ್ನು ಕೊಡಬೇಕಾಗಿದೆ ಅದರ ಆಧಾರದ ಮೇಲೆ. ಮಹಾಭಾರತದಲ್ಲಿ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಯಾರು ಅಂತ ನಾನು ಕೇಳಿದ್ರೆ ವಿದುರ ಅಂತ ಹೇಳ್ತೀನಿ ನಾನು. ಅವನು ಒಂದು ದಿವಸ ಯುದ್ಧ ಮಾಡಿಲ್ಲ, ಮತ್ತು ಅವನು ವೀರನೂ ಅಲ್ಲ ಶೂರನೂ ಅಲ್ಲ ಅಂತ ತಗೊಂಡ್ರೆ. ಹಾಗಾಗಿ ಅಲ್ಲಿ ನೋಡಬೇಕಾಗಿರೋದು ವ್ಯಕ್ತಿತ್ವವನ್ನು. ಹಾಗೆ ವ್ಯಕ್ತಿತ್ವ ಅಂತ ನೋಡಿದಾಗ ಉಳಿದವರಿಗಿಂತ ಎಷ್ಟೋ ಎತ್ತರಕ್ಕೆ ಅರ್ಜುನ ಹೋಗಿ ನಿಲ್ತಾನೆ.